ಅಯ್ಯೋ ಏನಪ್ಪ ಹೀಗಾಗೋಯ್ತು? ಅಳಿಯಂದ್ರೆ, ನಾಗಲಕ್ಷ್ಮಿ, ಸೂರ್ಯ, ಬನ್ನಿ, ಬೇಗ ಬನ್ನಿ, ಬನ್ನಿ. ತಾತ, ಅಯ್ಯೋ ಅಯ್ಯೋ, ಏನಾಯ್ತು ತಾತ? ಯಜಮಾನ್ರೆ, ಲೆಟ್ರು 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 ಬರ್ದಿಟ್ಟು ಹೋಗಿದಲ್ಲಪ್ಪ ಅವಳು. ಮಾವ ಮಾವ, ಲೆಟರ್ ಬರ್ದಿರೋದು ಯಾರು ಏನು ಅನ್ನೋದನ್ನ ವಿವರವಾಗಿ ಅರ್ಥ ಆಗುವಾಗ ಹೇಳಿ. ಆ ಹುಡುಗಿ ಲೆಟ್ರು ಬರ್ದಿಟ್ಟು ಹೋಗಿದ್ದಾಳೆ ಅಳಿಯಂದ್ರೆ. ಯಜಮಾನ್ರೆ, ನೀವು ಗಾಬರಿ ಆಗ್ಬೇಡಿ, 1 ನಿಮಿಷ ಕೊಡಿ. ಸೂರ್ಯವಂಶದ ಎಲ್ಲ ಸಹೃದಯಗಳಿಗೂ ನನ್ನ ನಮಸ್ಕಾರಗಳು. ಮನುಷ್ಯ ದುಡ್ಡಿನಿಂದ ಶ್ರೀಮಂತ ಆಗೋದಿಲ್ಲ, ಸಂಬಂಧಗಳ ನಡುವೆ ಇರುವಂತ ಪ್ರೀತಿಯಿಂದ ಶ್ರೀಮಂತ ಆಗ್ತಾನೆ. ಎಲ್ಲ ಸಂಬಂಧಗಳು ಇದ್ದು ಅಲ್ಲಿ ಒಂದು ನಿರ್ಲಕ್ಷ್ಯ ಇದ್ರೆ ಅದರಷ್ಟು ಏಕಾಂಗಿತನ ಜಗತ್ನಲ್ಲಿ ಇನ್ನೊಂದಿರೋದಿಲ್ಲ. ನಾನು ನಿಮ್ ಸುರಭಿ ಅಲ್ಲ ಅಂತ ನೀವು ನಂಬಿದ್ದೀರಾ. ಹಾಗಾಗಿ ನನ್ನ ಮೇಲೆ ಒಂದು ನಿರ್ಲಕ್ಷ್ಯ ಭಾವ ಸದಾ ನಿಮಗಿದ್ದೇ ಇರುತ್ತೆ. ಆ ನಿರ್ಲಕ್ಷ್ಯ ಭಾವನೆಯಲ್ಲಿ ನಿಮ್ಮ ಧ್ವನಿ ಇರೋದಿಲ್ಲ, ಬೆಳಕು ಇರೋದಿಲ್ಲ. ಅದೊಂದು ರೀತಿ ಮೌನವಾದ ಸಂಕಟ. ಪ್ರತಿ ಕ್ಷಣ ಸತ್ತ ಬದುಕೋ ಅಂತ ಭಾವನೆ, ಬದುಕಿದ್ದು ಸತ್ತೋಗಿರೋ ಅಂತ ವೇದನೆ. ಬಹುಶಃ ನನ್ನ ಪರಿಸ್ಥಿತಿಯ ಕಲ್ಪನೆ ಕಿಂಚಿತ್ತೂ ನಿಮ್ಗಿರೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ಅಲ್ಲಿ ಯಾವ ರೀತಿಯ ಬದುಕು ಇರೋದಿಲ್ಲ. ಇನ್ಮೇಲೆ ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಇರೋದಿಲ್ಲ. ನೀವೆಷ್ಟೇ ಹುಡುಕಿದ್ರು ನಾನು ಸಿಗಲ್ಲ. ತಿರುಗಿ ಬಾರ್ದೇ ಇರೋ ದಾರಿಗೆ, ತಿಳಿದೇ ಇರೋ ಊರಿಗೆ ಭಾರದ ಮನಸ್ಸಿನಲ್ಲಿ ಹೋಗ್ತಾ ಇದ್ದೀನಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಮ್ಮ, ಐ ಮಿಸ್ ಯು. ಅಪ್ಪ, ಐ ಲವ್ ಯು. ಸೂರ್ಯ, ಐ ನೆವರ್ ಫರ್ಗೆಟ್ ಯು. ತಾತ, ಲವ್ ಯು all. Goodbye.